ರಾಜ ಮತ್ತು ರೈತನ ಸೇಡು. ಒಮ್ಮೆ ಕರ್ನಾಟಕದ ಒಂದು ಸಣ್ಣ ರಾಜ್ಯದಲ್ಲಿ ವಿಕ್ರಮಸಿಂಹ ಎಂಬ ರಾಜನಿದ್ದನು. ಅವನು ಅತ್ಯಂತ ಕ್ರೂರ ಮತ್ತು ಲೋಭಿ ಸ್ವಭಾವದವನಾಗಿದ್ದನು. ರಾಜ್ಯದ ರೈತರ ಮೇಲೆ ಅತಿಯಾದ ತೆರಿಗೆ ಹೇರಿ ಅವರನ್ನು ಬಡವರನ್ನಾಗಿ ಮಾಡಿದ್ದನು. ರೈತರು ಬೆಳೆದ ಬೆಳೆಯಲ್ಲಿ ಬಹುಪಾಲು ರಾಜನ ದಂಡು ತೆಗೆದುಕೊಳ್ಳುತ್ತಿತ್ತು. ಯಾರು ವಿರೋಧಿಸಿದರೂ ಅವರ ಜಮೀನು ಕಸಿದುಕೊಳ್ಳುವುದು ರಾಜನ ವಿಶೇಷತೆಯಾಗಿತ್ತು. ಅಂತಹ ರೈತರಲ್ಲಿ ಒಬ್ಬನು ರಾಮಯ್ಯ. ಅವನು ತನ್ನ 10 ಎಕರೆ ಜಮೀನಿನಲ್ಲಿ ಭತ್ತ ಬೆಳೆಯುತ್ತಿದ್ದನು. ಒಂದು ವರ್ಷ ಭಾರೀ ಬರ ಬಂದಿತು. ಬೆಳೆ ಕುಂಠಿತವಾಯಿತು. ಆದರೂ ರಾಜನ ದಂಡು ಬಂದು ತೆರಿಗೆ ಒತ್ತಾಯಿಸಿತು. ರಾಮಯ್ಯನಿಗೆ ಏನೂ ಇರಲಿಲ್ಲ. ಅವನು ಕೈ ಮುಗಿದು ಬೇಡಿದರೂ ದಂಡು ಅವನ ಜಮೀನನ್ನು ಕಸಿದುಕೊಂಡು ಅವನ ಹೆಂಡತಿ ಮತ್ತು ಮಗನನ್ನು ಕಾಡಿನಲ್ಲಿ ಬಿಟ್ಟು ಬಂದಿತು. ರಾಮಯ್ಯ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಈ ಸೇಡು ತೀರಿಸಿಕೊಳ್ಳುತ್ತೇನೆ ಎಂದು ಶಪಥ ಮಾಡಿದನು. ರಾಮಯ್ಯ ರಾಜ್ಯದ ಹೊರಗೆ ಹೋಗಿ ವರ್ಷಗಳ ಕಾಲ ಕಷ್ಟಪಟ್ಟು ಹಣ ಸಂಪಾದಿಸಿದನು. ಅವನು ಬುದ್ಧಿವಂತನಾಗಿದ್ದರಿಂದ ಯುದ್ಧಕಲೆ, ವಿಶ್ವವಿದ್ಯೆ ಮತ್ತು ರಾಜನೀತಿ ಕಲಿತನು. 3 ವರ್ಷಗಳ ನಂತರ ಅವನು ವೇಷ ಬದಲಾಯಿಸಿ ರಾಜ್ಯಕ್ಕೆ ತಿರುಗಿ ಬಂದನು. ಅವನು ಒಬ್ಬ ಜಾಣ ವೈದ್ಯನಂತೆ ನಟಿಸಿ ರಾಜನ ಅರಮನೆಗೆ ಪ್ರವೇಶ ಪಡೆದನು. ರಾಜ ವಿಕ್ರಮಸಿಂಹನಿಗೆ ಆಗಾಗ್ಗೆ ತೀವ್ರವಾದ ಹೊಟ್ಟೆ ನೋವು ಬರುತ್ತಿತ್ತು. ರಾಮಯ್ಯ ಅವನಿಗೆ ಔಷಧ ನೀಡುತ್ತಾ ನಂಬಿಕೆ ಗಳಿಸಿದನು. ಒಂದು ದಿನ ರಾಜನು ಅವನನ್ನು ತನ್ನ ವಿಶ್ವಾಸಪಾತ್ರನನ್ನಾಗಿ ಮಾಡಿಕೊಂಡನು. ರಾಮಯ್ಯ ರಾಜನಿಗೆ, ಮಹಾರಾಜರೇ, ನಿಮ್ಮ ಆರೋಗ್ಯಕ್ಕೆ ಒಂದು ವಿಶೇಷ ಔಷಧವಿದೆ. ಅದನ್ನು ತಯಾರಿಸಲು ಕೆಲವು ಅಪರೂಪದ ಸಸ್ಯಗಳು ಬೇಕು. ನಾನು ತಂದುಕೊಡುತ್ತೇನೆ ಎಂದು ಹೇಳಿದನು. ಆದರೆ ಆ ಔಷಧದಲ್ಲಿ ನಿಧಾನವಾಗಿ ಕೆಲಸ ಮಾಡುವ ವಿಷವನ್ನು ಮಿಶ್ರಣ ಮಾಡಿದ್ದನು. ರಾಜನು ಅದನ್ನು ತಿನ್ನುತ್ತಾ ಹೋದಂತೆ ಅವನ ದೇಹ ಕ್ರಮೇಣ ದುರ್ಬಲವಾಗುತ್ತಾ ಹೋಯಿತು. ರಾಜನು ತನ್ನ ತಪ್ಪುಗಳನ್ನು ಗುರುತಿಸಲಾರಂಭಿಸಿದನು. ಆದರೆ ಅದು ತುಂಬಾ ತಡವಾಗಿತ್ತು. ಒಂದು ದಿನ ರಾಜನು ಸತ್ತನು ಎಂದು ಘೋಷಣೆಯಾಯಿತು. ರಾಮಯ್ಯ ರಾಜನ ಮಗನಿಗೆ ರಹಸ್ಯವಾಗಿ ಎಲ್ಲವನ್ನೂ ಹೇಳಿ, ನಿಮ್ಮ ತಂದೆಯ ದುಷ್ಕೃತ್ಯಗಳಿಂದ ರೈತರು ಬಳಲಿದ್ದಾರೆ. ಇನ್ನು ಮುಂದೆ ರೈತರನ್ನು ಗೌರವಿಸಿ ಎಂದು ಸಲಹೆ ನೀಡಿದನು. ರಾಜ್ಕುಮಾರ ರಾಮಯ್ಯನ ಬುದ್ಧಿವಂತಿಕೆಗೆ ಮೆಚ್ಚಿ ಅವನನ್ನು ತನ್ನ ಸಚಿವನನ್ನಾಗಿ ಮಾಡಿದನು. ರಾಮಯ್ಯ ತನ್ನ ಸೇಡು ತೀರಿಸಿಕೊಂಡು ರಾಜ್ಯದ ರೈತರ ಕಷ್ಟವನ್ನು ಕಡಿಮೆ ಮಾಡಿದನು. ಅವನ ಕತೆ ಇಂದಿಗೂ ರೈತರ ನಡುವೆ ಬುದ್ಧಿ ಇದ್ದವನು ರಾಜನನ್ನು ಗೆಲ್ಲುತ್ತಾನೆ ಎಂಬ ಗಾದೆಯಾಗಿ ಉಳಿದಿದೆ.